ದೇವರಾಜೇಗೌಡರು ಅರೆಸ್ಟ್ ಆಗಿದೆ. ಅವ್ರು ಮಾತಾಡಿರುವಂತ ಆಡಿಯೋದಲ್ಲಿ ಅಮಿತ್ ಶಾ ದೊಡ್ಡವರೇ ನಮ್ಮ ಜೊತೆಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅನ್ನೋ ಥರ ಎಲ್ಲ ಮಾತಾಡಿದ್ದಾರೆ. ಅದರಲ್ಲಿ ನೋಡಿ, ಈಗ SIT ರಚನೆ ಆಗಿದೆ. SIT ರಚನೆ ಆದಾಗ ಸರ್ಕಾರದ ಭಾಗವಾಗಿ ನಾನು ಅವರು ಮಂತ್ರಿಯಾಗಿ ನಾನು ಕಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಇದೆಲ್ಲವೂ ಕೂಡ SIT ಮುಂದೆ ವಿಚಾರಣೆಗೆ ಒಳಪಡ್ತದೆ. ಯಾರೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಏನೇ ಇರಲಿ, ಎಲ್ಲ ಆಯಾಮಗಳಲ್ಲಿ ಇವತ್ತು ತನಿಖೆ ಆಗ್ತದೆ. SIT ಮೇಲೆ ವಿಶ್ವಾಸ ಇಡಬೇಕಷ್ಟೇ. ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ, ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ನಾನು ಅವರು ಮಾಜಿ ಗೃಹ ಸಚಿವರಾಗಿ ಈ ಹಂತದಲ್ಲಿ ಯಾವುದೇ ರೀತಿಯ ಹೇಳಿಕೆಯನ್ನು ನಾನು ಕೊಡಲಿಕ್ಕೆ ಬಯಸೋದಲ್ಲ. ಈಗ ನೀವೇ ಹೇಳಿದಿರಲ್ಲ, ಈಗ ಯಾವುದೋ ಒಂದು ಈಗ ಹೇಳಿದಿರಿ, ಇದು ನನ್ನ ಹಿಂದೆ ಎಂಥವ್ರಿದ್ದಾರೆ ಅಂತೇಳಿ. ಮತ್ತು ಇದರ ಅರ್ಥ ಏನಂದ್ರೆ CBI. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ವೈಶಿಷ್ಟ್ಯ ಕ್ಲೀನ್ ಚಿಟ್ ಕೊಡಕ್ಕ, BJP ವಾಷಿಂಗ್ ಮಷೀನಲ್ಲಿ ಹಾಕಿ ತೆಗಿಲಕ್ಕ, ನಮ್ಮ ರಾಜ್ಯದ ಅಧಿಕಾರಿಗಳು ಕೆಪಬಲ್ ಇದ್ದಾರೆ. ಹಿಂದೆ CBI ಅಂದರೆ ಇದೇ BJPಯವರು CBI ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತ ಗೊತ್ತಿದೆ ನಮಗೆ. ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ದರು. ನೆಕ್ಸ್ಟ್ ಕ್ವಶನ್ ಬಿಡಿ ಅದನ್ನು. ದೇವರಾಜೇಗೌಡರು ಅರೆಸ್ಟ್ ಆಗಿದೆ. ಅವ್ರು ಮಾತಾಡಿರುವಂತ ಆಡಿಯೋದಲ್ಲಿ ಅಮಿತ್ ಶಾ ದೊಡ್ಡವರೇ ನಮ್ಮ ಜೊತೆಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅನ್ನೋ ಥರ ಎಲ್ಲ ಮಾತಾಡಿದ್ದಾರೆ. ಅದರಲ್ಲಿ ನೋಡಿ, ಈಗ SIT ರಚನೆ ಆಗಿದೆ. SIT ರಚನೆ ಆದಾಗ ಸರ್ಕಾರದ ಭಾಗವಾಗಿ ನಾನು ಅವರು ಮಂತ್ರಿಯಾಗಿ ನಾನು ಕಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಇದೆಲ್ಲವೂ ಕೂಡ SIT ಮುಂದೆ ವಿಚಾರಣೆಗೆ ಒಳಪಡ್ತದೆ. ಯಾರೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಏನೇ ಇರಲಿ, ಎಲ್ಲ ಆಯಾಮಗಳಲ್ಲಿ ಇವತ್ತು ತನಿಖೆ ಆಗ್ತದೆ. SIT ಮೇಲೆ ವಿಶ್ವಾಸ ಇಡಬೇಕಷ್ಟೇ. ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ, ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ನಾನು ಅವರು ಮಾಜಿ ಗೃಹ ಸಚಿವರಾಗಿ ಈ ಹಂತದಲ್ಲಿ ಯಾವುದೇ ರೀತಿಯ ಹೇಳಿಕೆಯನ್ನು ನಾನು ಕೊಡಲಿಕ್ಕೆ ಬಯಸೋದಲ್ಲ. ಈಗ ನೀವೇ ಹೇಳಿದಿರಲ್ಲ, ಈಗ ಯಾವುದೋ ಒಂದು ಈಗ ಹೇಳಿದಿರಿ, ಇದು ನನ್ನ ಹಿಂದೆ ಎಂಥವ್ರಿದ್ದಾರೆ ಅಂತೇಳಿ. ಮತ್ತು ಇದರ ಅರ್ಥ ಏನಂದ್ರೆ CBI ವೈಶಿಷ್ಟ್ಯ ಕ್ಲೀನ್ ಚಿಟ್ ಕೊಡಕ್ಕ, BJP ವಾಷಿಂಗ್ ಮಷೀನಲ್ಲಿ ಹಾಕಿ ತೆಗಿಲಕ್ಕ, ನಮ್ಮ ರಾಜ್ಯದ ಅಧಿಕಾರಿಗಳು ಕೆಪಬಲ್ ಇದ್ದಾರೆ. ಹಿಂದೆ CBI ಅಂದರೆ ಇದೇ BJPಯವರು CBI ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತ ಗೊತ್ತಿದೆ ನಮಗೆ. ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ದರು. ನೆಕ್ಸ್ಟ್ ಕ್ವಶನ್ ಬಿಡಿ ಅದನ್ನು.